ದೇಶದಲ್ಲಿ 10% ಇರುವಂತಹ ಜನ ಇಡೀ ಸೇನೆನ ಅಂದ್ರೆ ತಮ್ಮ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಇದು ರಾಹುಲ್ ಗಾಂಧಿ ಅವರು ಏನು LOP ಆಗಿರೋ ನಂತರ ಅವರು ಇದೇ ಒಂದು ನಿರೂಪಣೆ ಪದೇ ಪದೇ ಬಳಸ್ತಾ ಬಂದಿದ್ದಾರೆ. ದೇಶದಲ್ಲಿ ನೀವು ದತ್ತಾಂಶ ಪ್ರಕಾರ ನೀವು ನೋಡಕ್ ಹೋದ್ರೆ 25 ಕೋಟಿ ಜನ, ಅದು ಈವನ್ ನಂಬರ್ ಇನ್ನೂ ಜಾಸ್ತಿ ಆಗಿದೆ, ಅತ್ಯಂತ ಒಂದು ಬಡ ಪರಿಸ್ಥಿತಿ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ ಆಚೆಗೆ ಬಂದಿದ್ದಾರೆ. ಏನು ನಮ್ಮ ಮಿಡಲ್ ಕ್ಲಾಸ್ ಕೂಡ ಅವರ ಆದಾಯ ಇರ್ಬೋದು, ಅವ್ರಿಗಿರುವಂಥದ್ದು ಸೌಲಭ್ಯ ಇರ್ಬೋದು, ಹೆಚ್ಚಿಸ್ತಾ ಬಂದಿದ್ದೀವಿ. ಎಲ್ಲನೂ ಕೂಡ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ. ಜನರಿಗೆ ಸೌಲಭ್ಯ ಕೊಡೋ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಒಂದು ಕ್ರಮ ತಗೋತಾ ಇದ್ದೀವಿ. ಮತ್ತೆ ಇಲ್ಲಿ ಜನರ ಒಂದು ಆದಾಯ, ಒಂದು ಏನು ಆವ್ರೇಜ್ ಇನ್ಕಮ್ ಇದೆ, ಅದನ್ನ ಹೆಚ್ಚಿಸಲಿಕ್ಕೆ ನಾವು ಒಳ್ಳೆಯ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದು ದತ್ತಾಂಶದಲ್ಲಿ ಅದನ್ನ ಒಂದು ಪ್ರತಿಕ್ರಿಯೆ ಪರಿಣಾಮ ನೀವು ನೋಡ್ಬೋದು. ಇವರು ಅದ್ ನೋಡ್ದೇನೆ ಇದು ಒಂದು ಏನೋ ಒಂದು ತಂತ್ರ ಯಾರೋ ಹೇಳ್ತಾ ಇರೋದ್ರಿಂದ ಇದು ಪದೇ ಪದೇ ಹೇಳೋದ್ರಲ್ಲಿ ಈ ಸುಳ್ಳೆ ಸತ್ಯ ಆಗುವಂಥದ್ದು ನಿಟ್ಟಿನಲ್ಲಿ ಅವ್ರು ಮುಂದುವರಿತಾ ಇರೋದು ಹೊರತು ಏನು ಇದಕ್ಕೆ ಹಿನ್ನೆಲೆ ಅಥವಾ ಒಂದು ದತ್ತಾಂಶ ಪ್ರಕಾರ ಅವ್ರು ಏನು ಹೇಳ್ತಾರೆ. ನಾನು ಹೇಳಿದೆ ಅಲ್ಲಿರೋವಂಥದ್ದು ಅವರ ಪುತ್ರಿಯಾದಂತಹ ಶ್ರೀಮತಿ ಭಾರತಿ ಸರ್ ಅದೇ ಹೇಳಿದ್ದಾರೆ. ಅಲ್ಲಿರೋರು ಎಲ್ಲರೂ ಕಾರ್ಯಕ್ರಮ ಅಟೆಂಡ್ ಮಾಡಿರೋರು ಎಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಅದನ್ನ ಸರಿಪಡಿಸಬೇಕಾಗಿದೆ. ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡು ಅವ್ರ ಮುಂಚೆನೆ ನೋಡ್ಬೇಕಾಗಿತ್ತು ಅದೆಲ್ಲಾನು. ಟೆಂಡರ್ ಕೊಡುವಾಗ ಅಥವಾ ಏನು ಪ್ರಕ್ರಿಯೆ ಇತ್ತು ಮುಂಚೆನೆ ಪುತ್ಲಿ ಮಾಡೋರ್ಗೆ ಅವರು ಯಾರು ಚೆಕ್ ಮಾಡ್ತಾರೆ, ಅದು ಯಾರು ಹೊಣೆ ಅಂತ ಹೇಳ್ಬೇಕು, DC ಇತ್ಯಾದಿ ಅವ್ರೆಲ್ಲರೂ ಒಂದು ಫೋಟೋ ಇಟ್ಕೊಂಡು ನೋಡ್ಬೇಕಾಗಿದೆ. ಅದನ್ನ ಎಲ್ಲ ಹೋಗ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಅನಾವರಣೆ ಮಾಡ್ಬಿಟ್ಟು ಈಗ ಚೇಂಜ್ ಮಾಡ್ಬೇಕಂದ್ರೆ ಎಂತ ಅನ್ಯಾಯ. ಅದು ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತೆ ಪ್ರಸ್ತುತ ಮುಖ್ಯಮಂತ್ರಿ ಅವರು ಪದೇ ಪದೇ ಹೋಲಿಕೆ ಮಾಡೋದು ಅವ್ರಿಗೇನೆ. ಅವ್ರದ್ದೊಂದು ಪುತ್ಲಿನೇ ನೀವು ಸರಿಯಾದ ರೀತಿಯಲ್ಲಿ ಮಾಡಕ್ಕಿದ್ರೆ ಎಂತ ಅನ್ಯಾಯ. ದೊಡ್ಡ ವಿಚಾರ ಏನು ಮಾಡಕ್ ಹೋಗ್ತಾ ಇಲ್ಲ ನಾವು. ಆದ್ರೆ ಇದು ನಿಜಕ್ಕೂ ನಮ್ಗೆಲ್ಲರಿಗೂ ಒಂದ್ ರೀತಿ ಅದು ಅನ್ಯಾಯ ಆಗಿರ್ತಕ್ಕಂಥದ್ದು, ಎಲ್ಲರಿಗೂ ಕೂಡ ಒಂದ್ ರೀತಿ ಅದು ಬೇಸರ ಅಂತ ನಾವು ಹೇಳ್ಬೋದು. ಏನ್ ಬೆನಿಫಿಟ್ ಇದಕ್ಕೆ? ಕಾಂಗ್ರೆಸ್ಸಿನ ಆಂತರಿಕ ವಿಷಯ ಬಗ್ಗೆ ನನಗೇನು ಅರಿವು ಇಲ್ಲ, ನೀವು ಅವ್ರನ್ನೇ ಕೇಳಬೇಕಾಗಿದೆ. ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ. ಈಗ ಒಬ್ರು ಮುಖ್ಯಮಂತ್ರಿ, ಇನ್ನೊಬ್ರು ಕಾಂಗ್ರೆಸ್ ಮುಖ್ಯಮಂತ್ರಿ, ನಮ್ಮ ಹೋರಾಟ ನಿರಂತರವಾಗಿ ವಿರೋಧ ಪಕ್ಷ ಆಗಿ ನ್ಯಾಯಯುತವಾಗಿ ಜನರಿಗೆ ಒಂದು ಒಳ್ಳೆ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ನಾವು ಮುಂದೆ